ಮೊನ್ನೆ ಸ್ಟೋರಿ ಹಾಕ್ದಂಗೆ ಸ್ವಲ್ಪ ಕೆಲಸದ ಬ್ಯುಸಿ. ಇದೆಲ್ಲ ಎಷ್ಟಾಗ್ತಿದೆ? 4,500. 5,000 ರೂಪಾಯಿ ತಕಂ ಹಿಂದ್ ಕಾಮ್ಕಾಗ ಬೀಚಿಗೆ ಬಬ್ದಂದ್ರೆ ದೊಡ್ಡ ವಿಷಯ ಇದಿತ್ತು. ಅವ್ರು ಎಂತ ಅಂದೇಳಿ ನಮ್ಮ ಹತ್ರ ಗೊತ್ತಿರುತ್ತೆ. ಇಷ್ಟು ದಿನ ಮಾತಾಡಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಮತ್ತೆ ನಾನು ವಾಪಸ್ ಬಂದೆ. ನೀವೆಲ್ಲ ಅಂದ್ಕೊಂಡಿರ್ಬೋದು ಎಲ್ಲೋದ ಒಂದು 4 ವೀಡಿಯೋ ಬಿಟ್ಟ ಆಮೇಲೆ ಎಲ್ಲೂ ಇಲ್ಲ ಅಂತ. ಬಟ್ ಮೊನ್ನೆ ಸ್ಟೋರಿ ಹಾಕ್ದಂಗೆ ಸ್ವಲ್ಪ ಕೆಲಸದ ಬ್ಯುಸಿ, ಅದಕ್ಕೆ ವೀಡಿಯೋ ಮಾಡೋಕ್ಕೆಲ್ಲ ಆಗಿಲ್ಲ. ಆ್ಯಂಡ್ ಬನ್ನಿ, ಇವತ್ತು ಗಡ್ಡ ಎಲ್ಲ ಒಂದು ಸ್ವಲ್ಪ ಬೆಳೆದು ತಲೆ ಕೂದಲೆಲ್ಲ ಒಂಥರ ಆಗಿದೆ. ಕಟಿಂಗ್ ಮಾಡ್ಕೊ, ಅದಕ್ಕೆ ಬೇಗ ಎದ್ದಿದೆ. ಇಲ್ಲಾಂದ್ರೆ ನಾ ಹೇಳಿದೆ 8:30 ಆಗುತ್ತೆ. ಬನ್ನಿ ಕಟಿಂಗ್ ಮಾಡೋಕಪ್ಪ. ಬೇರೆ ಟೈಮಲ್ಲಿ ಬೇಗ ಹೇಳು ಅಂದರೆ ಎಚ್ಚರಿಕೆ ಆಗ್ತಿಲ್ಲ. ಇವತ್ತೇನೋಪ್ಪ ಎಚ್ಚರಿಕೆ ಐತೆ. ಅದಕ್ಕೆ ರಪ್ಪ ಕಟಿಂಗ್ ಮಾಡ್ಕೊಂಡು ನಿನ್ನೆನೇ ಕೇಳಿದೆ. ಅದ್ರಾಗೂ ಈ ಮಳೆ ಬೆಳಗ್ಗೆನೆ ಮಳೆ. ನಿನ್ನೆನೇ ಕೇಳಿದೆ ನಾಳೆ ಬೆಳಗ್ಗೆ 7:30 ಹಂಗೆ ಬಾ ಮಾರೆ ಇಲ್ಲ. ಈಗ ಅಲ್ಲಿ ಹೋಯ್ ರಪ್ಪ ಸೈಡ್ ಒಂದು ಸ್ವಲ್ಪ ತಗೋದು, ಮತ್ತು ಮೇಲಲ್ಲಿ ತಗೋಕೆ ಆಗ್ತಿಲ್ಲ. ಮಾತ್ರ ಕಟಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಕುಂದಾಪುರಕ್ಕೆ ಎಲ್ಲ ತಿರುಗಕ್ಕೆ ಹೋಗ್ಬೇಕು. ಬನ್ನಿ ಅಬ್ಬ ನೋಡಿ, ಅವ ಹೇಳ್ದಂದೇಳಿ ಬೇಗ ಬಂದರೆ ಇಲ್ಲಿ ಕಟಿಂಗ್ ಶಾಪ್ ಕ್ಲೋಸ್ ಮಾಡಿದ. ಬೆಳಗ್ಗೆ ಅಲ್ಲ ಬರ್ತಾ ಈಗ ಬಂದಮೇಲೆ ಕಟಿಂಗ್ ಮಾಡ್ಕೊಳಪ್ಪ. ನೀವು ಅಷ್ಟೇ, ನಿಮಗೋಸ್ಕರ ವೆಯ್ಟ್ ಮಾಡಿ, ಬೇರೆಯವ್ರಿಗೋಸ್ಕರ ವೆಯ್ಟ್ ಮಾಡಿಬಿಡಿ. ಅಂದರೆ ನಿಮಗೆ ಏನಾದರೂ ಒಂದು ಸಿಗುತ್ತಾ ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಏನು ಹೇಳಿ, ನಿಮ್ಮ ಒಂದು ಸ್ಪೆಷಲ್ ಮೂಮೆಂಟಿಗೋಸ್ಕರ ವೆಯ್ಟ್ ಮಾಡಿ. ಅದರಲ್ಲಿ ಸಿಗೋ ಸಂತೋಷನೇ ಬೇಕು. ಬಂದ SJ ಬಂಡಾರೆ. ನಾನು 7:30 ನೀನು ಇಲ್ಲಿರು, ನಾನು ಬೇಗ ಬರ್ತೇನೆ. ಗಾಯ್ಸ್, ಫೈನಲಿ ಕಟಿಂಗ್ ಆಯಿತು. ಗಾಯ್ಸ್, ನಿಮ್ಮ ಸೈಡಲ್ಲೂ ಒಬ್ಬ ಇರ್ತಾನೆ. ನೀವು ಎಷ್ಟು ಜನ ಇದ್ದರೂ ಅವ್ರಿಗೋಸ್ಕರ ಕಾಯ್ತೀರ. ಅಂದರೆ ಕಟಿಂಗ್ ಶಾಪ್ ಅಣ್ಣಂಗೋಸ್ಕರ. ಬೇರೆ ಯಾರು ಮಾಡಿದ್ರು ನಿಮ್ಗೆ ಸರಿ ಅನಿಸಲ್ಲ ಕಟಿಂಗ್. ಅವ್ರು ಏನು ಮಾಡಿದ್ರು ನಿಮ್ಗೆ ಚಂದ. ಅಂದರೆ ಅವರಿಗೆ ಸುಮ್ಮನೆ ಹೋಗಿ ಕೂತ್ಕೊಂಡು ಅವ್ರಿಗೆ ತಲೆ ಕೊಟ್ಟರೆ ಅವ್ರು ಏನು ಮಾಡಿದ್ರು ಅದು ಚೆಂದಾಗೆ ತರೋದು. ನಮಗೂ ಹಾಗೆ. ನಮ್ಮ SJ ಬ್ರೋ ನಮ್ಗೆ ಎಲ್ಲಿ ಕಟಿಂಗ್ ಮಾಡಿದ್ರು ಸರಿಯಾಗಲ್ಲ. ಅವನ ಹತ್ರ ಹೋದರೆ ಏನೋ ಒಂದು ಮಾಡ್ತಾನೆ, ಒಟ್ಟಿನಲ್ಲಿ ಲೈಕ್ ಮಾಡ್ತಾನೆ ಅಷ್ಟೇ. ಆ ಥರ ಫೀಲಿಂಗ್. ನಿಮ್ಮ ಸೈಡು ಆ ಥರ ಯಾವ್ದಾದ್ರು ಕಟಿಂಗ್ ಶಾಪ್ ಅಣ್ಣ ನಿಮ್ಮ ಮನಸ್ಸಿಗೆ ಹತ್ತಿರ ಆದವರು ಇದ್ದರೆ ಟ್ಯಾಗ್ ಮಾಡಿ. ಆ್ಯಂಡ್ ನನಗಂತೂ ಅವನ ಹತ್ರ ಕಟಿಂಗ್ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿ ಮಾಡಿದ್ದಾನೆ ಅಂತ. ಬೇರೆ ಯಾರ ಹತ್ರ ಹೋದರೂ ಆ ಥರ ಕಂಫರ್ಟ್ ಆಗಿ ಇರೋದಿಲ್ಲ, ಗೊತ್ತಾಯ್ತಾ? ಆ ಥರ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾಡ್ತಾನೆ. ಬನ್ನಿ ನೆಕ್ಸ್ಟ್ ಈಗ ಸ್ನಾನ ಮಾಡಿಕೊಂಡು ಕುಂದಾಪುರ ಮರವಂತೆ ಎಲ್ಲ ಹೋಗಬೇಕು. ಹೋಪ ಈಗ ಕುಂದಾಪುರಕ್ಕೆ ಹೋಗ್ದು. ಕುಂದಾಪುರಕ್ಕೆ ಅದು ಬರೀ ಕಾಲಿಗೆ ಅಂತಕ್ಕಂದ್ರೆ ನಾನು ಚಪ್ಪಲ್ ಹಾಳಾಯ್ತು. ಅದಕ್ಕೆ ಒಂದು ಗಾನ ಚಪ್ಪಲ್ ತಗೊಂಬ ಅಂದೇಳಿ ನಾರ್ಮಲ್ ಯೂಸಿಗೆ. ಹಾಪ ಬನ್ನಿ. ಶೂ ತಗೊಂಡು, ಶೂ ಅಲ್ಲಿ ಕ್ರಾಕ್ಸ್ ಏನಂತ ತಗೊಂಡು ಯಾವ್ದು ಬೇಕು ತಗೋ. ಇದೆಲ್ಲ ಎಷ್ಟಾಗ್ತಿದೆ? 4,500. ಫೈನಲಿ ಮರವಂತೆ ಬೀಚ್ ಬಂದಿತ್ತು. ಈಗ ಈ ಕ್ರಾಕ್ಸ್ ಅಲ್ಲೂ 4,000 ರೂಪಾಯಿ ಅಂಬ್ರಿ. ಎಲ್ಲ ಶೂ ವರ್ಲ್ಡ್ ಅದೇ ಬೀಚಿಗೆ ಬಂತು ಸ್ಟ್ರೀಟ್ ವಾಕಾಗೆ 700 ಚಿಲ್ಲರೆ ಬಿತ್ತು. 4,000 ರೂಪಾಯಿ ಕೆಲವು ಸತಿ ಎಂಥದ್ದು ಗೊತ್ತಾ, ಅದಕ್ಕಿಂತ ಜಾಸ್ತಿ ದುಡ್ಡಿರುತ್ತೆ ತಗೊಂಬಕ್ಕೆ. ಆದರೆ ಮನ್ಸತ್ತಿಲ್ಲ. ಮಿಡ್ಲ್ ಕ್ಲಾಸ್ ಲೈಫ್. ಒನ್ ಡೇ ಅದು ಎಷ್ಟು ದುಡ್ಡು 5,000 ರೂಪಾಯಿ ತಗೊಂಬ ಹಿಂದೆ ಕಾಮ್ಕಾಗ ಆ ಥರ ದುಡ್ಡು ಮಾಡಿ ಗಾಯ್ಸ್.
ಮಾಡೋ ಮತ್ತೇನು ಅದು 5,000 ರೂಪಾಯಿದಾರು ಸೀದಾ ಹೋಗಿ ಕ್ಯಾಶ್ ಕೊಟ್ಟು ತಗೊಂಡು ಬರ್ಕ ಆ ಥರ ಇರ್ಕ. ನಾವು ಈಗ ಎಂತ ಗೊತ್ತಾ ಸ್ವಲ್ಪ ಹೆದರಿಕೆ ದುಡ್ಡಿದ್ದಿತ್ತು ಜಾಸ್ತಿನೇ ಇದ್ದಿತ್ತಾರೆ, ಅದು ಖರ್ಚಾಗ್ತಲ್ಲ ಅಂದೇಳಿ ಒಂದು ಮನ್ಸಾಗಿದ್ದಿತ್ತು 4,000 ರೂಪಾಯಿ ಕೊಡ್ಕಲ್ಲ ಅಂದೇಳಿ. ಅದು ಬಪ್ಪಕ್ಕಾಗ ನಮ್ಮ ಹತ್ರ. ಹಾಂ ಫೈನಲಿ ಇದು ತಗೊಂಡೆ, ಲೈಕ್ ಇತ್ತು. ಹಾಂ ಎತ್ತದಿಲ್ಲ. ನಮ್ದೊಬ್ಬ ಫ್ರೆಂಡ್ ಇದ್ದ ಮಾರೆ, ಎಲ್ಲೂ ಹೊರು ಲೇಟ್. ಅವನು ಮೊದಲೆಲ್ಲ ಹೇಳ್ದು ಬತ್ತಿದ್ದ, ಈಗ ಹೋಗೋರು ಲೇಟ್. ಸಜಾನ್ ಅಂದೇಳಿ ಇವ ಮೊನ್ನೆ ಹೇಳಲ್ಲ ಕುಂದಾಪುರಕ್ಕೆ ಪಪ್ಪತಿ ಕಾಣಿ ಹೆಂಗೆ ತೋರ್ತಿದ್ದ ಗೋಡ, ಹೆಂಗೆ ತೋರ್ತು ಗೊತ್ತಾ ಅವ್ನಿಗೆ ಮುಖ ತೋರಿಸ್ ನಾಚಿಕ್ಕಿ. ಹುಡುಗಿಯರೆಲ್ಲ ಫಾಲೋ ಕೊಡ್ತಾರೆ ಮತ್ತು ರಗಳಿ ಅಂತಂದೇಳಿ ಹೆಲ್ಮೆಟ್ ಹಾಕಂತ ಈಗ ಬಂದಿದ್ದಿಲ್ಲ. ನೆಕ್ಸ್ಟ್ ಈಗ ಎಂತ ಗೊತ್ತಾ, ಬೀಚಿಗೆ ಬಂದರೆ ಏನು ಒಂಥರ ನಾನು ಇನ್ನೊಬ್ಬ ಅಲ್ಲಿ ಬರ್ತಿದ್ದ ಅವೆಲ್ಲ ಮೊದಲು ಬೀಚಿಗೆ ಹೋಗ್ದಂದ್ರೆ ದೊಡ್ಡ ವಿಷಯ ಆಗಿದ್ದಿತ್ತು. ಬೀಚಿಗೆ ಹೋಗಿ ಮಾರೆ ಅಂದೇಳಿ. ಬಟ್ ಈಗ ಹಂಗಲ್ಲ, ಬೀಚಿಗೆ ಹೋಗ್ದು ನಾರ್ಮಲ್ ಆಯ್ತು. ಆದ್ರೆ ಬೀಚ್ ವೈಬ್ ಒಂಥರ ಬೇರೆ ಗೈಸ್. ಈಗ ನಮಗೆ ಬೇಜಾರು ಇರ್ತಂದು ಮಾಡಿ ಎಂತ ಅನ್ಸುತ್ತಾ, ಆ ಅಲೆಗಳು ಬದುತ್ತಲ್ಲ ಅಷ್ಟೊತ್ತಿಗೆ ಹೊಸ ಫೀಲಿಂಗ್ಸ್ ನಮ್ಗೆ ಬದುತ್ತೆ. ಆ ಅಲೆಗಳು ಹಿಂದೋಪತಿ ನಮ್ಮ ಬೇಜಾರೆಲ್ಲ ಹಿಂದೋತ್ತು, ಆ ಥರ ಫೀಲಿಂಗ್ ಆಯ್ತು ನಮಗೆ. ಅರ್ಥ ಆಯ್ತಾ? ಅದೇ ಥರ ಈ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದಿನ ಟೈಮ್ ಮಾಡ್ಕೊಂಡೆಲ್ಲ ತುಂಬ ಸತಿ ಬಂದಿಲ್ಲ ಮರವಂತೆ ಬೀಚ್. ಎಷ್ಟು ಖುಷಿ ಆಯ್ತು ಗೊತ್ತಾ, ಅಷ್ಟು ಅದನ್ನ ಹೇಳೋಕ್ಕಾಗ್ತಿಲ್ಲ. ಏನೋ ಒಂಥರ ಇಲ್ಲಿ ಬಂದು ಮಾಡಿದೆ ಅಂತಿಲ್ಲ, ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಹೋಗ್ಬೋದು ಅಷ್ಟೇ. ಯಾರು ಏನೋ ಒಂಥರ ಮನಸ್ಸಿನ ನೆಮ್ಮದಿ. ನೀವು ಇನ್ನೂ ಬರಲಿಲ್ಲ. ಮತ್ತು ಅಂತ ಗೊತ್ತಾ, ಕೆಲವು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ. ಅಂದರೆ ಹೆಂಗಂದರೆ ಅವ್ರ ಹತ್ರ ಎಲ್ಲ ನಾವು ಮಾತ್ರ ಚಪ್ಪರ್ ನನ್ನ ಮಕ್ಕಳ, ಅವರೆಲ್ಲ ಭಾಳ ಸಾಧು ಅಂದೇಳಿ. ಬಟ್ ಅವ್ರು ಎಂತ ಅಂದೇಳಿ ನಮ್ಮ ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ನಾವೆಲ್ಲ ಅವ್ರೊಟ್ಟಿಗೆ ಜಾಸ್ತಿ ಇದ್ದ, ಅದಕ್ಕೆ ನಾವು ಮಾತ್ರ ಚಪ್ಪರ್ಗಳು. ಅವರೆಲ್ಲ ಭಾರಿ ಗಣಗಂಡು ದೇವ್ರ ಕಂಡಾಗಿದ್ದಂತಾರೆ. ಆದ್ರೆ ಅವ್ರು ಒಟ್ಟಿಗಿದ್ದಾರೆ ಗೊತ್ತು ಅವ ಹೆಂಗೆ ನಾನು ಅಂದೇಳಿ. ನಿಮ್ಮ ಹತ್ರನೂ ಆ ಥರ ಯಾವ್ದಾದ್ರು ಫ್ರೆಂಡ್ಸ್ ಇದ್ರೆ ಟ್ಯಾಗ್ ಮಾಡಿರಪ್ಪ. ಆ್ಯಂಡ್ ಇವ ಇನ್ನೂ ಬರಲಿಲ್ಲನಾ? ಬನ್ನಿ ನಾವು ಬಪ್ಪು ಕಣ ಇವಂದು ಹಿಡಿಬಡಿ ಅಂತಿದ್ದ. ಅವ್ರ ಮುಖ ಕಂಡ್ರು ಹುಡುಗಿಯರಿಗೆಲ್ಲ ಕ್ರಶ್ ಆತ್ ಗಾಯ್ಸ್. ಓಕೆ ಅಷ್ಟು ಚಂದ. ಬನ್ನಿ ಇಲ್ಲೊಂದು ಸ್ವಲ್ಪ ತಿರುಗಾಡ್ಕೊಂಡು ನೆಕ್ಸ್ಟ್ ಎಲ್ಲರೂ ಒಂದು ಊಟ ಗೀಟ ಮಾಡ್ಕೊಂಡು ಅಷ್ಟೇ ಮನೆಗೆ ಹೋಗಿ. ಅದೆಂತ ಇಲ್ಲ. ಇಷ್ಟು ದಿನ ಎಂತಕ್ಕೆ ವೀಡಿಯೋ ಮಾಡಲ ಅಂದರೆ ನಾ ಹೇಳಿದಲ್ಲ ಮೊನ್ನೆ, ಕೆಲ್ಸದಂಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಕೆಲಸ ಅಂದೇಳಿ ಪುರ್ಸೋದು ಇಲ್ಲ, ಟೈಮು ಇಲ್ಲ. ಇವತ್ತು ಅದಕ್ಕೆ ಟೈಮ್ ಮಾಡ್ಕೊಂಡು ಬಂದದ್ದು. ಆ್ಯಂಡ್ ಹಾಂ ಈಗ ಬನ್ನಿ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಸೀದಾ ಊಟಕ್ಕೆ ಎಲ್ಲರೂ ಪಾಪ ಮತ್ತೆ ಆಮೇಲೆ ಅಂತೂ ಹೇಳಿ ಈಗ ಬಂದ. ಎಲ್ಲ ಹೊತ್ತು ಪಾಪ ಎಷ್ಟು ಲೇಟ್ ಮಾಡ್ತಾ ಮಾರೆ. ಬಾ ಈಗ ಸೈಡ್ ಬಾ, ಗಾಡಿ ಸೈಡಿಗೆ ಹಾಕಿ. ಗಾಡಿ ಇವನ್ನೆಲ್ಲರೂ ಇದ್ರೆ ಹಿಡ್ದಾಕಿ. ಇವ ಗಾಡಿ ರೋಡ್ ಮೇಲೆ ಬೆತ್ತಿದ್ದ ಕಡೆ. ನಾಳೆ ಎಂತಾರು ಹೆಚ್ಚು ಕಡಿಮೆ ಇಲ್ಲಿ ಸೈಡ್ ಹಾಕಿ. ಇಲ್ವಾ ಈಚೆಗೆ ಲಾರಿ ತಿರ್ಸ್ದಾಗಿತ್ತು, ಅದಕ್ಕೂ ಸ್ವಲ್ಪ ಗಾಡಿ ಇಲ್ಲಿಂದ ಇಲ್ಲಿ ಹೋಗ್ಬೇಕು. ಗಾಡಿ ಆನ್ ಮಾಡ್ತಾ ನನ್ನ ಮಗ ನಾಚಿಕೆ ಹಾಕ್ಬೇಕು. ಗಾಯ್ಸ್ ಬನ್ನಿ ಈಗ ಬೀಚ್ ಹೊಲ್ಕಣಿ. ನಮ್ಮ ದೋಸ್ತಿ ಅಲ್ಲೂ ನಿಂತಿದೆ, ಈಗ ನಾವು ಅಲ್ಲೇ ಪಾಪ. ಬನ್ನಿ ಬೀಚ್ ವ್ಯೂಸ್. ಎಷ್ಟು ಪೀಸ್ ಗೊತ್ತಾ, ಏನೋ ಒಂಥರ ಖುಷಿ ಸಂತೋಷ. ಹಾಂ ನನಗೆ ಬೀಚ್ ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ. ಮೊದಲೆಲ್ಲ ಬೀಚಿಗೆ ಬರೋದಂದ್ರೆ ದೊಡ್ಡ ವಿಷಯ, ಇವಾಗ ದೊಡ್ಡ ವಿಷಯ ಅಲ್ಲ. ಆದರೂ ಪಾಪಕ್ಕೆ ಟೈಮ್ ಇದೆ ಬಂದಲ್ಲಿ ಖುಷಿ ಆಗ್ತದೆ. ಅಷ್ಟೇ ಅಲೆಗಳು ನೋಡಿ. ನಿಮಗೂ ಯಾರಿಗೆಲ್ಲ ಬೀಚ್ ಇಷ್ಟ ಕಮೆಂಟ್ ಮಾಡಿ. ಸಾಲಿಗ್ರಾಮ ಬಿರಿಯಾನಿ ಪಾಯಿಂಟ್ಗಳಿಂದ ನಾವು ಎಲ್ಲ ಬೀಚಿಗೆ ಹೋರು ಇದೊಂದು ಬಾಪುದಿಲ್ಲೇ ನಾವು ಕಾಯಂ. ಅದಕ್ಕಂತ ಇಲ್ಲಿ ಟೇಸ್ಟ್ ಎಲ್ಲ ಒಳ್ಳೆಯದು. ಇವರಿಬ್ರು ಕೂತಿರ್ಗ ನೀವು ಫೇಸ್ ತೋರಿಸೋದಿಲ್ಲ ಇವ.
ಹುಡುಗಿಯರಲ್ಲ ಮೆಸೇಜ್ ಮಾಡ್ತಾರೆ ಹಂಗೆ ವಿಡಿಯೋ ನಿಲ್ಸ್ನ ಇಲ್ಲಿಗ ಊಟ ಮಾಡ್ಕ ನೆಕ್ಸ್ಟ್ ಮತ್ತೆ ಕಾಮ ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ಫೈನಲಿ ಮಜ್ಜಿಗೆನ ಬ್ರೋ ಊಟ ಬಂತು. ಇದನ್ನು ತಿನ್ಕೊಂಡು ನೆಕ್ಸ್ಟ್ ಬೀಚಿಗೆ ಹೋಗಿ ಅಲ್ಲಿ ಕೋಡಿ ಬೀಚ್, ಕೋಡೇಶ್ವರ, ಕುಂದಾಪುರ ಹೋಗಿ ಕಬಾಬ್. ನೆಕ್ಸ್ಟ್ ಕಾಳಿ ಕಬಾಬ್ ಕಾಳ. ನೆಕ್ಸ್ಟ್ ಮತ್ತೆ ಎಲ್ಲ ಹಾಕೋದು. ನೆಕ್ಸ್ಟ್ ಮನಿ ಕೋಡಿ ಬೀಚ್ ಒಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಮನೆಗೆ. ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ.